ನಮಸ್ಕಾರ, ರೋಬರ್ಟ್ ಹನುಮಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇವಿಯ ಕೋಪ ಕಿನ್ನಾಳ ಕಥೆ ಭಾಗ 8 ಅನ್ನು ವೀಕ್ಷಿಸಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ ರಾತ್ರಿ ಕಿನ್ನಾಳ ಗ್ರಾಮದಲ್ಲಿ ಭಯ ಮಾತ್ರ ಉಳಿದಿತ್ತು. ಎಲ್ಲರೂ ಬಾಗ್ಲು ಮುಚ್ಕೊಂಡು ಕುಳಿತಿದ್ರು. ಆದ್ರೆ ರಮೇಶ್, ಅವನು ಮಾಡಿದ ತಪ್ಪು ತುಂಬಾ ದೊಡ್ಡದು. ದೇವತೆಯ ಮುಂದೆ ಅವಮಾನ ಮಾಡಿದನು. ಆ ರಾತ್ರಿ ಅವನು ಮನೆಗೆ ಹೋಗ್ತಿದ್ದಾಗ ಯಾರೋ ಅವನು ಹಿಂದೆ ಬರ್ತಿರುವಂತೆ ಅನುಭವ ಆಯ್ತು. ಹಿಂದಿರುಗಿ ನೋಡಿದ, ಆದ್ರೆ ಯಾರೂ ಇರಲಿಲ್ಲ. ಆದರೆ ದೇವಾಲಯದ ಕಡೆ ನೋಡಿದಾಗ ದವತೆಯ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ರಮೇಶ್ ಹೆದರಿಕೊಂಡು ಓಡಲು ಶುರು ಮಾಡಿದ. ಆದರೆ ಅವನು ನೆಲಕ್ಕೆ ಬಿದ್ದ. ಒಂದು ಭಯಾನಕ ಶಬ್ದ ಕೇಳಿಸಿತು. ನನ್ನನ್ನು ಅವಮಾನ ಮಾಡಿದ್ದೀಯಾದ? ಶಿಕ್ಷೆ ತಪ್ಪುವುದಿಲ್ಲ. ಕ್ಷಮಿಸು ಅಮ್ಮ, ನಾನು ತಪ್ಪು ಮಾಡಿದೆ, ದಯವಿಟ್ಟು ಬಿಡು. ಆದರೆ ದೇವತೆಯ ಕೋಪ ಶಾಂತವಾಗಲಿಲ್ಲಿ. ಅಚಾನಕವಾಗಿ ಮುಂದಿನ ದಿನ ಗ್ರಾಮದ ಜನರು ದೇವಾಲಯದ ಮುಂದೆ ಸೇರಿದ್ದರು. ರಮೇಶ್ ಅಲ್ಲೇ ಬಿದ್ದಿದ್ದ. ಅವನ ಕಣ್ಣುಗಳಲ್ಲಿ ಭಯ ಮಾತ್ರ ಉಳಿದಿತ್ತು. ಆದ್ರೆ ಆ ರಾತ್ರಿ ನಿಜವಾಗಿ ಏನಾಯ್ತು?